ತೋರಣಗಲ್ಲಿನ ಜನತಾ ಕಾಲೋನಿಯಲ್ಲಿ ತಮ್ಮ ಹಕ್ಕನ್ನು ಚಲಾಯಿಸೋದಕ್ಕೆ 70 ವರ್ಷದ ವೃದ್ಧೆಯೊಬ್ಬರು ವೀಲ್ ಚೇರ್ನಲ್ಲಿ ಬಂದಿದ್ದಾರೆ. ಆ ಮೂಲಕ ಯುವ ಪೀಳಿಗೆಗೆ ಮಾದರಿಯಾಗಿದ್ದಾರೆ. ಏನ್ ಸರ್ ವೀಲ್ ಚೇರ್ ಮೇಲೆ ಬಂದ್ಬಿಟ್ರೆ ಅದೇನು ಮಾದರಿನೇ ಅದು ನೋಡಿ. ಅವರ ಆಸಕ್ತಿ ನೋಡಿ. ನಾವಿವತ್ತು ಬೆಳಗ್ಗೆ 8 ಗಂಟೆ ಆದ್ರೂ ಎದ್ದೋಳಕ್ಕೆ ಹಿಂದೆ ಮುಂದೆ ನೋಡ್ತೀವಿ. ಇವತ್ತು ಎಷ್ಟೋ ಜನ ಅಮ್ಮ ಕರಿತಾ ಇರ್ತಾರೆ, ಎದ್ದೋಳ್ರ ಅಂತಾರೆ. ಇಲ್ಲ ಮಲ್ಕೋತೀನಿ ಬಿಡಮ್ಮ ಅಂತೇಳಿ ಮಲ್ಕೋತಾರೆ ಎಷ್ಟೋ ಜನ ಇವತ್ತು. ಅದೇ ಇವತ್ತು 70 ವರ್ಷದ ಶರಣಮ್ಮ ಅನ್ನೋರಿಗೆ ನೋಡಿ ಅಲ್ಲಿ ಬಂದು ತಮ್ಮ ಹಕ್ಕನ್ನು ಚಲಾವಣೆ ಮಾಡಿ ಹೋಗಿದ್ದಾರೆ. ವೀಲ್ ಚೇರಲ್ಲಿ ಬಂದಿರೋದು. ಇಂಥವ್ರಿಗೆ ಶ್ಲಾಘಿಸ್ಬೇಕು ನಾವು, ಹ್ಯಾಟ್ಸ್ ಆಫ್ ಹೇಳ್ಬೇಕು. ಮಧ್ಯಾಹ್ನದ ಮೇಲೆ ಮಾಡೋಣ ಬಿಡು, ಸಂಜೆ ಮೇಲೆ ಮಾಡೋಣ ಬಿಡು, ಅದಲ್ಲ. ನಿಮ್ಮ ಹಕ್ಕನ್ನು ಚಲಾಯಿಸಬೇಕು. ಮುಂದಿನ 3.5 ವರ್ಷಗಳ ಕಾಲ ಅಂದರೆ ನೆಕ್ಸ್ಟ್ ಎಲೆಕ್ಷನ್ ಆಗೋವರೆಗೂ ಕೂಡ ನಿಮ್ಮ ಕ್ಷೇತ್ರದಲ್ಲಿ ಏನೆಲ್ಲ ಅಭಿವೃದ್ಧಿ ಆಗಬೇಕಾಗಿದೆ, ಏನೆಲ್ಲ ಸಮಸ್ಯೆಗಳಿದೆ ಅದನ್ನು ಪ್ರಶ್ನೆ ಮಾಡಬೇಕು ಅಂತಂದರೆ ನೀವು ನಿಮ್ಮ ಹಕ್ಕನ್ನು ಚಲಾವಣೆ ಮಾಡಲೇಬೇಕು. ಅದು ಇವತ್ತು ಆ ವೃದ್ಧ ಮಹಿಳೆಯೊಬ್ಬರು ಬಂದಿದ್ದಾರೆ, 70 ವರ್ಷದ ಮಹಿಳೆ. ನೋಡಿ, ಇದು ಆಸಕ್ತಿ. ಶಿಗ್ಗಾವಿಯಿಂದ ನಮ್ಮ ಪ್ರತಿನಿಧಿ ಮಾರುತಿ, ಅದೇ ರೀತಿಯಾಗಿ ನಮ್ಮ ಮತ್ತೊಬ್ಬ ಪ್ರತಿನಿಧಿ ಮಂಜು ಪತ್ತಾರ್ ಇಬ್ಬರಿದ್ದಾರೆ ಶಿಗ್ಗಾವಿಯಲ್ಲಿ. ಇಬ್ಬರಿದ್ದಾರೆ ಶಿಗ್ಗಾವಿನಲ್ಲಿ. ಇನ್ನೊಬ್ಬರೇ ಜಾಯ್ನ್ ಆಗ್ತಾರೆ ಸ್ವಲ್ಪ ಹೊತ್ತಲ್ಲಿ, ದಿವಿತ್ ಜಾಯ್ನ್ ಆಗ್ತಾರೆ. ಮಂಜು ಪತ್ತಾರ್ ಮತ್ತೆ ಮಾರುತಿ. ಮತ್ತೊಂದು ಕಡೆ ಚನ್ನಪಟ್ಟಣ ಮಹಾದೇವ ಸ್ವಾಮಿ ಇದ್ದಾರೆ. ಮಹಾದೇವ ಸ್ವಾಮಿ ಅಂತೂ ಬೆಳಗ್ಗೆ ಒಂದಷ್ಟು ಇನ್ಪುಟ್ಸನ್ನು ಕೊಟ್ಟಿದ್ದಾರೆ. ಈಗ ಮಾರುತಿಯವ್ರ ಬಳಿ ಹೋಗೋಣ. ಮಾರುತಿಯವರೇ, ಯಾವ ಮತಗಟ್ಟೆ ಹತ್ರ ಇದ್ದೀರಿ? ಅಲ್ಲಿ ಹೇಗೆ ಕಂಡು ಬರ್ತಾ ಇದೆ ರೆಸ್ಪಾನ್ಸ್? ವೋಟಿಂಗ್ ಶುರು ಆಗಿದ್ಯಾ ಅಂತ ಫಸ್ಟ್ಗೆ? ನಾಗೇಂದ್ರ ಬಾಬು, ನಾನೀಗ ಸದ್ಯಕ್ಕೆ ಶಿಗ್ಗಾವಿ ಪಟ್ಟಣದಲ್ಲಿದ್ದೇನೆ. ಸರ್ಕಾರಿ ಗಂಡು ಮಕ್ಕಳ ಮಾದರಿ ಶಾಲೆಯಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಮತದಾನ ಮಾಡುವಂಥ ಶಾಲೆ ಇದು. ತಾವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಈ ಶಾಲೆಯಲ್ಲಿ ಬಸವರಾಜ ಬೊಮ್ಮಾಯಿ, ಅವರ ಪತ್ನಿ ಚೆನ್ನಮ್ಮ ಅವರಾಗಿರ್ಬೋದು, ಮತ್ತು ಪುತ್ರ ಭರತ್ ಬೊಮ್ಮಾಯಿ ಆಗಿರ್ಬೋದು, ಅವರ ಪತ್ನಿ ಇಬ್ಬನೇ ಆಗಿರ್ಬೋದು, ಅವರು ಇಲ್ಲಿ ಮತದಾನ ಮಾಡುವಂಥ ಕೇಂದ್ರ ಇದಾಗಿರುವಂಥದ್ದು. ಇಲ್ಲಿ ನೋಡ್ತಾ ಇರ್ಬೋದು, ಈಗಾಗಲೇ ಬಿರುಸಾಗಿ ಮತದಾನ ನಡೀತಾ ಇರುವಂತಹದ್ದು. ಅಂಗವಿಕಲರಾಗಿರ್ಬೋದು, ವಯೋವೃದ್ಧರಾಗಿರ್ಬೋದು, ಇವರೆಲ್ಲ ಈಗ ಸರತಿ ಸಾಲಿನಲ್ಲಿ ಬಂದು ನಿಂತು ಮತದಾನ ಮಾಡಲಿಕ್ಕೆ ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಈಗ ಸದ್ಯಕ್ಕೆ ಪ್ರಾರಂಭವಾದ ಕ್ಷಣಕ್ಕೆ ಆಗಲೇ ಈಗ ಜನರು ಮತದಾನ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಸದ್ಯ ನಾನೀಗ ಶಿಗ್ಗಾವಿ ಪಟ್ಟಣದ ಸರ್ಕಾರಿ ಗಂಡು ಮಕ್ಕಳ ಮಾದರಿ ಶಾಲೆಯಲ್ಲಿದ್ದೇನೆ. ಇನ್ನು ಕೇಂದ್ರದಲ್ಲಿ ಅಂದರೆ ಬೂತಲ್ಲಿ ಅಧಿಕಾರಿ ಕೂಡ ಸಂಪೂರ್ಣ ಸಜ್ಜಾಗಿದ್ದಾರೆ ಅಂತ ಹೇಳ್ಬೋದು. ಎಲ್ಲ ರೀತಿಯ ಕಾರ್ಯಗಳನ್ನು ಮಾಡಲಿಕ್ಕೆ ಇದೀಗ ಸಂಪೂರ್ಣವಾಗಿ ಸನ್ನದ್ಧರಾಗಿದ್ದಾರೆ. ತಾವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಯಾರು ವೋಟರ್ ID ಇಲ್ಲದೆ ಇರೋದ್ರೆ ಬೇರೆ ಬೇರೆ ವ್ಯವಸ್ಥೆಗಳಲ್ಲಿ ಅವ್ರಿಗೆ ಇರುವಂಥ ID ಕಾರ್ಡ್ಗಳನ್ನಾಗಿರ್ಬೋದು ಮತ್ತು ಬೇರೆ ವಿಧವಾದಂತಹ ID ಕಾರ್ಡ್ಗಳನ್ನ ತೆಗೆದುಕೊಂಡು ಮತದಾನ ಮಾಡಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಅದರೊಂದಿಗೆ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು, ಬೆಳಿಗ್ಗೆ ಮಧ್ಯಾಹ್ನ ಮಾಡಿದ್ರಾಯ್ತು, ಸಂಜೆ ಮಾಡಿದ್ರಾಯ್ತು ಅನ್ನೋ ವ್ಯವಸ್ಥೆ ಬೇರೆ. ಆದರೆ ಇಲ್ಲಿ ವಯೋವೃದ್ಧರು ಕೂಡ ಅಂದರೆ 60 ವರ್ಷ ಮೇಲ್ಪಟ್ಟರು ಹೆಚ್ಚು ಕಾಣ್ ಸಿಗ್ತಾ ಇದ್ದಾರೆ ಅಂತ ಹೇಳ್ಬೋದು ಶಿಗ್ಗಾವಿಯಲ್ಲಿ. ಪ್ರಮುಖವಾಗಿ ನೋಡ್ತಾ ಇರ್ಬೋದು, ಈಗ ಸದ್ಯ ಅಧಿಕಾರಿಗಳು ಸಂಪೂರ್ಣವಾಗಿ ಕೆಲಸ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಬಸವರಾಜ ಬೊಮ್ಮಾಯಿಯವರು ಕೂಡ 8 ಗಂಟೆಯ ನಂತರ ಇಲ್ಲಿ ಮತದಾನ ಮಾಡಲಿಕ್ಕೆ ಮುಂದಾಗ್ತಾರೆ ಅಂತ ಹೇಳ್ಬೋದು. ಕುಟುಂಬ ಸಮೇತರಾಗಿ ಆಗಮಿಸಿ ಇಲ್ಲಿಗ ಮತದಾನ ಮಾಡಲಿಕ್ಕೆ ಮುಂದಾಗ್ತಿರುವಂಥದ್ದು. ನಾಗೇಂದ್ರ ಬಾಬು. ಎಸ್ ಮಾರುತಿ, ಹಾಗೆ ಸಂಪರ್ಕದಲ್ಲೇ ರೀ. ಇನ್ನು ಮಂಜು ಪತ್ತಾರ್ ಕೂಡ ಮತ್ತೊಂದು ಭಾಗದಲ್ಲಿದ್ದರೆ. ಮಂಜು ಪತ್ತಾರ್ ಅವರ, ನೀವು ಎಲ್ಲಿದ್ದೀರಿ? ಯಾವ ಮತಗಟ್ಟೆ ಬಳಿ ಇದ್ದೀರಿ? ಅಲ್ಲಿ ಮತದಾನ ಪ್ರಕ್ರಿಯೆ ಆರಂಭ ಆಗಿದೆಯಾ? ಹೇಗೆ ಅಲ್ಲಿ ರೆಸ್ಪಾನ್ಸ್ ಸಿಗ್ತಾ ಇದೆ, ಕಂಡು ಬರ್ತಾ ಇದೆ? ಮಂಜು ಪತ್ತಾರ್. ಹೌದು ನಾಗೇಂದ್ರ ಬಾಬು, ಏನಂತಂದರೆ ನಾವು ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದ ಸವಣೂರು ಪಟ್ಟಣದಲ್ಲಿದ್ದೇವೆ. ಸವಣೂರು ಪಟ್ಟಣದ 138 ಮತಗಟ್ಟೆ ಏನಿದೆ ಇದು, ಇಲ್ಲಿ ನಾವಿದ್ದೇವೆ. ಈಗಾಗಲೇ ಮತಗಟ್ಟೆ ಆರಂಭ ಕೂಡ ಆಗಿದ್ದು, ಏನು ಇವಾಗ ಮಹಿಳೆಯರು ಕೂಡ ಬಂದು ಮತದಾನ ಮಾಡ್ತಾ ಇದ್ದಾರೆ. ಮುಂಜಾನೆಯಿಂದನೂ ಕೂಡ ಮತಗಟ್ಟೆಯಲ್ಲಿ ಏನು ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರೇ ಬರ್ತಾ ಇದ್ದಾರೆ. ಆದರೆ ಪುರುಷರ ಸಂಖ್ಯೆ ಬಹಳಷ್ಟು ಕಡಿಮೆ ಇದೆ ಅಂತಲೇ ಹೇಳ್ಬೋದು. ಏನು ಇದು 138 ಮತಗಟ್ಟೆ ಅಂದರೆ APMC ಆವರಣದಲ್ಲಿರುತ್ತೆ. ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಇರುವಂಥ ಜನರು ಬಂದು ಮತದಾನ ಮಾಡಲು ಎಲ್ಲ ತಯಾರಿಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಏನು ನಾವು ಇಲ್ಲಿ ನೋಡ್ತಾ ಇರ್ಬೋದು ದೃಶ್ಯದಲ್ಲಿ, ಏನು ಹಿರಿಯ ಅಜ್ಜಿನೂ ಕೂಡ ಬಂದು ಮತದಾನ ಮಾಡಿದ್ದಾರೆ. ಏನು ಅವರನ್ನೇ ಕೇಳೋಣ. ಅಮ್ಮರ ಬೆಳಿಗ್ಗೆ ಬಂದಿರಿ, ಹೆಂಗೆ ಅನ್ನಿಸ್ತಾ ಇದೆ? ಕದ್ಲಿಲ್ಲ ಏನಿಲ್ಲ ರೀ, ಹಾಕಿ ಬಂದ್ರು ಓಟು. ಬಿಸಿಲು ಆಗ್ಬಿಡ್ತೈತಿ, ರಶ್ ಬಿಸಿಲು ಹಾಕತ್ರಿ, ಅದ್ರ ಸಲಾಗಿ ದೌಡ್ ಬಂದರು. ಬೆಳಿಗ್ಗೆ ತಂಪತ್ನೆ ಹಾಕಿ ಹೋದ್ರಾತಂತೆ. ಅಂದರೆ ಇಷ್ಟು ಜಲ್ದಿ ಒಬ್ಬೊಬ್ಬರು ಬರಲ್ಲಮ್ಮ, ಭಾಳಷ್ಟು ನೀರಸ ಪ್ರತಿಕ್ರಿಯೆ ಇದೆ. ಯಾಕಂದರೆ ಬೇರೆ ಬೇರೆ ಸಮಯದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಈ ಸಮಯದಲ್ಲೇ ಜನರು ಬರ್ತಾ ಇದ್ರು, ಆದರೆ ಭಾಳ ಕಡಿಮೆ ಇದೆ ಈ ಸರಿ. ಇಲ್ರಿ, ನಾವು ನಿಲ್ಲಕ್ಕಾಗೋದಿಲ್ಲ, ಅದ್ರ ಸಲ ಬೆಳಿಗ್ಗೆ ದೌಡ್ ಬಂದೆ. ಅದ್ರ ಸಂಬಂಧ ಮೇಡಮ್, ನೀವೇನೋ ಹೇಳಕ್ಕೆ ಇಷ್ಟಪಡ್ತೀರಿ? ಈಗ ಮತದಾನ ಮಾಡಿದ್ರಿ, ಜಲ್ದಿ ಬಂದಿವಿ, ಏನು ರಶ್ ಇಲ್ಲ ಏನಿಲ್ಲ, ಆರಾಮ ಹಾಕಿ ಬಂದ್ವಿ ಜಲ್ದಿ ರೀ.
ಅಂದರೆ ಮತದಾನ ಮಾಡಿದ್ರಿ ಹಾಂ ಮಾಡಿದ್ದೀವಿ ರೀ. ಇದೆ ಏನ್ರಿ ಮೇಡಮ್? ಇಲ್ಲ ರೀ, ಒಟ್ಟ ರಶ್ ಇಲ್ಲ. ಬೇರೆ ಈಗಾಗಲೇ ಈ ಕರ್ನಾಟಕದಲ್ಲಿ ನಡೀತಾ ಇರುವಂತ ಉಪಚುನಾವಣೆಯನ್ನ ನೋಡ್ತಾ ಇದ್ವಿ. ಹಾಗೆ ವಯನಾಡ್ ಕಡೆ ಸ್ವಲ್ಪ ಗಮನ ಹರಿಸಬೇಕಾಗತ್ತೆ. ಅಲ್ಲಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು ಕಂಟೆಸ್ಟ್ ಮಾಡ್ತಾ ಇರುವಂತದ್ದು ಉಪಚುನಾವಣೆ ನಿಟ್ಟಿನಲ್ಲಿ. ಸೊ ಈಗ ವಯನಾಡು ಲೋಕಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ನಡೀತಾ ಇದೆ. ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ ಪ್ರಿಯಾಂಕಾ ವಾದ್ರಾ ಅವರು. ಮೊದಲ ಬಾರಿಗೆ ಚುನಾವಣಾ ಕಣಕ್ಕೆ ಇಳಿದಿದ್ದಾರೆ. ಪ್ರಿಯಾಂಕಾ ತ್ರಿಕೋನ ಸ್ಪರ್ಧೆಗೆ ಸಜ್ಜಾಗಿದ್ದಾರೆ. ಇನ್ನೊಂದು ಕಡೆ ವಯನಾಡು ಕ್ಷೇತ್ರ LDF ನಿಂದ ಸತ್ಯನ್ ಮೋಕೇರಿ, NDA ನಿಂದ ನವ್ಯ ಹರಿದಾಸ್, ಒಟ್ಟು 16 ಅಭ್ಯರ್ಥಿಗಳು ವಯನಾಡು ಕಣದಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಭೀಕರ ಗುಡ್ಡ ಕುಸಿತ, ಪ್ರವಾಹದಿಂದ ನಲುಗಿರುವಂತ ಈ ವಯನಾಡು ಕ್ಷೇತ್ರ ಏನಾಗುತ್ತೆ ಅನ್ನುವಂಥದ್ದು ಕೂಡ ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ರಾಹುಲ್ ಗಾಂಧಿ ಅವರಿಂದ ತೆರವಾಗಿರುವಂಥ ಈ ಕ್ಷೇತ್ರದಲ್ಲಿ ಈಗ ರಾಹುಲ್ ಗಾಂಧಿ ಸಹೋದರಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು ಈಗ ಚುನಾವಣೆ ಕಂಟೆಸ್ಟ್ ಮಾಡ್ತಾ ಇದ್ರು. ಸೊ ಸಹೋದರ ರಾಹುಲ್ ಗಾಂಧಿ ಪ್ರತಿನಿಧಿಸ್ತಾ ಇರುವಂಥ ಕ್ಷೇತ್ರ. ಸೊ ರಾಯಬೇರಲ್ಲಿ ವಯನಾಡಿನಿಂದ ರಾಹುಲ್ ಗಾಂಧಿ ಅವರು ಗೆದ್ದಿದ್ರು. ರಾಯಬೇರಲ್ಲಿ ಆಯ್ಕೆ ಮಾಡಿಕೊಂಡಿದ್ರು ರಾಹುಲ್ ಗಾಂಧಿ ಅವರು. ಇಲ್ಲಿ 3.5 ಲಕ್ಷಕ್ಕೂ ಅಧಿಕ ಮತಗಳಿಂದ ಗೆದ್ಕೊಂಡಿದ್ರು ರಾಹುಲ್ ಗಾಂಧಿ ಅವರು. ಹಾಗೆ 2019ರ ಚುನಾವಣೆಯಲ್ಲಿ 4.3 ಲಕ್ಷಗಳ ಅಂತರದಿಂದ ಗೆದ್ದಿದ್ರು. ಜೊತೆಗೆ ಮೊನ್ನೆ ನಡೆದಿತ್ತಲ್ಲ ಪ್ರಾಕೃತಿಕ ವಿಕೋಪ, ಅದರಿಂದ ವಯನಾಡು ಜನತೆ ಅಂತೂ ಕಂಗೆಟ್ಟು ಹೋಗಿದ್ದಾರೆ. ಸೊ ಇವತ್ತು ಈ ಮತದಾನ ಪ್ರಕ್ರಿಯೆ ನಡೀತಾ ಇದೆ. ಅದರಲ್ಲೂ ಕೂಡ ವಯನಾಡಿನಲ್ಲಿ ಯಾವ ರೀತಿಯಾಗಿದೆ ಅಂತ. ಎಲೆಕ್ಷನ್ ಮೂಡಿದೆ. Yes. ಕೇವಲ ಇದಿಷ್ಟೇ ಅಲ್ಲ, ಜಾರ್ಖಂಡ್ ವಿಧಾನಸಭೆ ಇವತ್ತು ಅಲ್ಲಿಯೂ ಕೂಡ ಎಲೆಕ್ಷನ್ ನಡೀತಾ ಇದೆ. ಮೊದಲ ಹಂತ ಫಸ್ಟ್ ಫೇಸ್ ಅಲ್ಲಿ 43 ಕ್ಷೇತ್ರಗಳು. ಇನ್ನು ರಾಜಸ್ಥಾನದಲ್ಲಿ 7, ಪಶ್ಚಿಮ ಬಂಗಾಳದಲ್ಲಿ 6, ಅಸ್ಸಾಂನ 5, ಬಿಹಾರದ 4, ಮಧ್ಯಪ್ರದೇಶದ 2 ಕ್ಷೇತ್ರಗಳಿಗೆ ಇಲ್ಲಿ ಬೈ ಎಲೆಕ್ಷನ್. ಛತ್ತೀಸ್ಗಢ, ಗುಜರಾತ್, ಕೇರಳ, ಮೇಘಾಲಯದಲ್ಲಿ ತಲಾ ಒಂದೊಂದು ಕ್ಷೇತ್ರಗಳಿಗೆ ಇವತ್ತು ಬೈ ಎಲೆಕ್ಷನ್ ನಡೀತಾ ಇದೆ. ಕೆಲವೊಂದು ಕಡೆ ಲೋಕಸಭಾ ಕ್ಷೇತ್ರಗಳಿಗೆ, ಮತ್ತೊಂದಷ್ಟು ಕಡೆ ವಿಧಾನಸಭಾ ಕ್ಷೇತ್ರಗಳಿಗೆ. ಕರ್ನಾಟಕ ರಾಜ್ಯದಲ್ಲಿ 3 ವಿಧಾನಸಭಾ ಕ್ಷೇತ್ರಗಳು ನೋಡಿ. ಕರ್ನಾಟಕದಲ್ಲಿ 3, ಬಿಹಾರ 4, ಮಧ್ಯಪ್ರದೇಶ 2, ಛತ್ತೀಸ್ಗಢ, ಗುಜರಾತ್ನಲ್ಲಿ ತಲಾ 1 ಕ್ಷೇತ್ರಗಳಿಗೆ ಬೈ ಎಲೆಕ್ಷನ್ ನಡೀತಾ ಇದ್ರೆ, ಕೇರಳದಲ್ಲಿ 1 ಕ್ಷೇತ್ರದಲ್ಲಿ, ಅದು ವಯನಾಡು ಲೋಕಸಭಾ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ನಡೀತಾ ಇದೆ. ಅಲ್ಲಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು ಸ್ಪರ್ಧೆ ಮಾಡ್ತಿದ್ದಾರೆ. ರಾಹುಲ್ ಗಾಂಧಿ ಅವರ ರಾಜೀನಾಮೆಯಿಂದ ತೆರವಾಗಿದ್ದಂಥ ವಯನಾಡು ಲೋಕಸಭಾ ಕ್ಷೇತ್ರ, ಎಲ್ಲಾ ಕ್ಷೇತ್ರಗಳ ಚುನಾವಣೆಯ ಫಲಿತಾಂಶ 23ನೇ ತಾರೀಕು. ಇಲ್ಲಿ ನಾಗೇಂದ್ರ ಬಾಬು, ನೀವು ಕೂಡ ಅಲ್ಲಿ ಹೋಗಿದ್ರಿ, ವಯನಾಡು ರಿಪೋರ್ಟ್ ಕೂಡ ಮಾಡಿದ್ರಿ. ಜೊತೆಗೆ ಈಗ ಅಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅಂತ ನಮಗೆ ಗೊತ್ತಿರುವಂತ ವಿಚಾರ. ಜೊತೆಗೆ ಈಗ ಮತದಾನ ಮಾಡಲು ಬಂದಿದ್ದಾರೆ 70 ವರ್ಷದ ಮಹಿಳೆ ವೀಲ್ ಚೇರ್ ಮೇಲೆ. ಮಾದರಿ ಮಹಿಳೆ ವೀಲ್ ಚೇರ್ ಅಲ್ಲಿ ಬಂದಿದ್ದಾರೆ. ತೋರಣಗಲ್ಲಿನ ಜನತಾ ಕಾಲೋನಿಯಲ್ಲಿ ತಮ್ಮ ಹಕ್ಕನ್ನು ಚಲಾಯಿಸೋದಕ್ಕೆ 70 ವರ್ಷದ ವೃದ್ಧೆಯೊಬ್ಬರು ವೀಲ್ ಚೇರ್ ನಲ್ಲಿ ಬಂದಿದ್ದಾರೆ. ಆ ಮೂಲಕ ಯುವ ಪೀಳಿಗೆಗೆ ಮಾದರಿ ಆಗಿದ್ದಾರೆ. ಓ ಏನ್ ಸರ್, ವೀಲ್ ಚೇರ್ ಮೇಲೆ ಬಂದ್ಬಿಟ್ರೆ ಅದೇನು ಮಾದರಿನೇ ಅದು. ನೋಡಿ ಅವರ ಆಸಕ್ತಿ ನೋಡಿ. ನಾವಿವತ್ತು ಬೆಳಗ್ಗೆ 8 ಗಂಟೆ ಆದ್ರೂ ಎದ್ದೊಳಕ್ಕೆ ಹಿಂದೆ ಮುಂದೆ ನೋಡ್ತೀವಿ. ಎಷ್ಟೋ ಜನ ಅಮ್ಮ